ದೇಶದಲ್ಲಿ ರಕ್ತದ ಕೊರತೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ. ರಕ್ತ ಕೊರತೆಯಿಂದ ಪ್ರತಿ ವರ್ಷ ಲಕ್ಷಾಂತರ ಮಂದಿ ಸಾವನ್ನಪ್ಪುತ್ತಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ರಕ್ತದಾನವಾಗಿದ್ದು, ರಕ್ತದಾನದ ಬಗ್ಗೆ ಅರಿವಿನ ಕೊರತೆ ಇದೆ. ಇದನ್ನು ಮನಗಂಡ ಬೆಂಗಳೂರು ಉತ್ತರ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ವಿನೂತನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಕಾರ್ಯಕ್ರಮದಡಿ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು. 2024ರಲ್ಲಿ ದೇಶದಲ್ಲಿ 4,80,000 ರಸ್ತೆ ಅಪಘಾತಗಳಾಗಿದ್ದು, ಇದರಲ್ಲಿ 1,72,000 ಮಂದಿ ಸಾವನ್ನಪ್ಪಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ರಕ್ತ ಅತ್ಯಮೂಲ್ಯವಾಗಿದೆ. ಸೂಕ್ತ ಸಮಯದಲ್ಲಿ ರಕ್ತ ಸಿಗದೆ ಸಾವನ್ನಪ್ಪಿರುವಂತಹ ಪ್ರಮಾಣ ಕಡಿಮೆ ಮಾಡೋದಕ್ಕೆ ಈ ವಿನೂತನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಅಂತ ಬೆಂಗಳೂರು ಉತ್ತರ ಆರ್ಟಿಒ ಅಧಿಕಾರಿ ಶ್ರೀನಿವಾಸ್ ಪ್ರಸಾದ್ ತಿಳಿಸಿದರು. ನಾವಿಂದು ಪ್ರಾದೇಶಿಕ ಸಾರಿಗೆ ಕಚೇರಿ ಬೆಂಗಳೂರು ಉತ್ತರ ಯಶವಂತಪುರ ಆರ್ಟಿಒ ಆಫೀಸ್ನಲ್ಲಿ ರಾಷ್ಟ್ರೀಯ ರಸ್ತೆ ಸುರಕ್ಷತೆ 2026ರಲ್ಲಿ ರಕ್ತದಾನ ಶಿಬಿರ ವಿಶೇಷವಾಗಿ ಏರ್ಪಾಡು ಮಾಡಿದ್ದೀವಿ. ಕಾರಣ ಏನು ಅಂತಂದರೆ 2024ರಲ್ಲಿ ಭಾರತದಲ್ಲಿ ಒಂದು 4,80,000 ಜನ ರಸ್ತೆ ಅಪಘಾತಗಳಿಗೆ ಸಾಕ್ಷಿಯಾಗಿದೆ ಮತ್ತು ಇದರ ಪರಿಣಾಮವಾಗಿ 1,72,000 ಸಾವುಗಳು ಮತ್ತು 4,62,000 ಜನ ವ್ಯಕ್ತಿಗಳು ಗಾಯಗೊಂಡಿರ್ತಾರೆ. ಈ ವಿವರಗಳು ತೀವ್ರವಾದ ರಸ್ತೆ ಸುರಕ್ಷತೆಯನ್ನು ಕ್ರಮಗಳನ್ನು ತುರ್ತು ಅಗತ್ಯವನ್ನು ಹೇಳ್ತಾ ಇದೆ. ಸೊ ಹೆಚ್ಚಿನ ಸಂದರ್ಭದಲ್ಲಿ ಅಪಘಾತಗಳು ಅಜಾಗರೂಕತೆಯಿಂದ ಹಾಗೂ ರಸ್ತೆ ಬಳಕೆದಾರರ ರಸ್ತೆ ಸುರಕ್ಷತೆ ಅರಿವಿನ ಕೊರತೆಯಿಂದ ಉಂಟಾಗ್ತಿದೆ. ಹಾಗೂ ರಸ್ತೆ ಸುರಕ್ಷತಾ ಶಿಕ್ಷಣವು ಬದುಕುಳಿಯುವ ಯಾವುದೇ ಮೂಲಭೂತ ಸೌಲಭ್ಯಗಳಿಗೆ ಅತ್ಯಗತ್ಯವಾಗಿದೆ. ಆದಾಗ್ಯೂ ರಸ್ತೆ ಸುರಕ್ಷತೆಯ ಚಾಲಕರಿಗೆ ಶಿಕ್ಷಣ ನೀಡುವ ಮೂಲಕ ಹಾಗೂ ಪ್ರಸ್ತುತ ಮತ್ತು ಸಂಭಾವ್ಯ ಚಾಲಕರಲ್ಲಿ ಸುರಕ್ಷಿತ ರಸ್ತೆ ಚಾಲನಾ ಅಭ್ಯಾಸವನ್ನು ಉತ್ತೇಜಿಸುವ ಮೂಲಕ ರಸ್ತೆಗಳಲ್ಲಿ ವಾರ್ಷಿಕ ಸಾವು ನೋವು ಮತ್ತು ಗಾಯಗಳನ್ನು ಕಮ್ಮಿ ಮಾಡೋ ಗುರಿಯನ್ನು ಹೊಂದುತ್ತಾ ಇದ್ದೀವಿ. ಇದೇ ರೀತಿಯಾಗಿ ರಕ್ತದಾನದ ಶಿಬಿರದ ಉದ್ದೇಶ ಏನು ಅಂತಂದರೆ, ರಕ್ತಕ್ಕೆ ಪರ್ಯಾಯವಿಲ್ಲ, ಅದನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ.